ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಕಿಚನ್ ವ್ಲಾಗ್ನಲ್ಲಿ ಬಹುಶಃ ನೀವು ಕೂಡ ಇಷ್ಟರವರೆಗೆ ತಿಂದಿರಲಿಕ್ಕಿಲ್ಲ ಮುತ್ತಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನಿಲ್ಲಿ 1 ಕಪ್ಪು ಸಾಗು ತಗೊಂಡು ಅದನ್ನು ನೀರಿನಲ್ಲಿ 2-3 ಸಲ ಚೆನ್ನಾಗಿ ತೊಳೆದ ನಂತರ ನಾವಿದನ್ನು ಸಾಗು ಅಂತ ಹೇಳ್ತೇವೆ, ಕನ್ನಡದಲ್ಲಿ ಇದಕ್ಕೆ ಸಬ್ಬಕ್ಕಿ ಹೇಳ್ತಾರೆ. ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಹಾಗಾಗಿ ಇದನ್ನು 2 ಗಂಟೆ ಆದರೂ ನೆನೆಯಲಿಕ್ಕೆ ಬಿಡಬೇಕಾಗ್ತದೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಕಾಯಿ ಮೆಣಸನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೇನೆ. ಇದಕ್ಕೆ 3/4 ಕಪ್ಪು ಫ್ರೋಝನ್ ಬಟಾಣಿ ಹಾಕಿದ್ದೇನೆ. ಹಸಿ ಬಟಾಣಿ ಇದ್ದರೆ ಅದನ್ನೇ ಹಾಕಿಕೊಳ್ಳಿ. ಇದಕ್ಕೆ ನೀರು ಹಾಕದೆ ಮಿಕ್ಸಿಯಲ್ಲಿ ಪಲ್ಸ್ ಬಟನಲ್ಲಿ 4 ಸಲ ಒತ್ತಿದರೆ ಸಾಕು. ಇದು ತರಿಯಾಗಿ ನೋಡಿ ಈ ರೀತಿ ಗ್ರೈಂಡ್ ಆದರೆ ಸಾಕು, ಇದಕ್ಕಿಂತ ಜಾಸ್ತಿ ಗ್ರೈಂಡ್ ಆಗೋದು ಬೇಡ. ಹಾಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲು ಇಟ್ಟಿದ್ದಕ್ಕೆ 1 ಟೀ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕುಕ್ಕಿಂಗ್ ಆಯಿಲ್ಗೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಈ ಗ್ರೈಂಡ್ ಮಾಡಿಟ್ಟ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಬಟಾಣಿಯನ್ನು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಇದರ ಹಸಿ ವಾಸನೆ ಹೋಗುವ ತನಕ ಇದನ್ನು 2 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗ್ತಾ 2 ನಿಮಿಷ ಆದ ನಂತರ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಲಿಂಬೆ ರಸವನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ ಪನ್ನೀರನ್ನು ಹಾಕಿಕೊಳ್ಬೇಕು, ಸ್ವಲ್ಪವೇ ಸ್ವಲ್ಪ, ಜಾಸ್ತಿ ಬೇಡ. ನಾನಿಲ್ಲಿ ಹಾಲು 1/4 ಲೀಟರ್ ಹಾಲನ್ನು ಹೊಡೆದು ಅದರಲ್ಲಿ ನಾನು ಫ್ರೆಶ್ ಆಗಿ ಪನ್ನೀರನ್ನು ಮಾಡಿಕೊಂಡು ಅದನ್ನೇ ಹಾಕಿದ್ದೇನೆ. ಪನ್ನೀರ್ ಬದಲಿಗೆ ನಿಮಗೆ ಇಷ್ಟ ಇದ್ದರೆ ಬೇಯಿಸಿದ 1 ಆಲೂಗಡ್ಡೆಯನ್ನು ತುರಿದು ಹಾಕಿಕೊಳ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ. ಖಾರ ಜಾಸ್ತಿ ಬೇಕಿದ್ರೆ ನಾವು ಗ್ರೈಂಡ್ ಮಾಡುವಾಗಲೇ ಕಾಯಿ ಮೆಣಸು ಜಾಸ್ತಿ ಹಾಕಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಸರಿಯಾಗಿ ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು. ಈಗ ಇದು ಸ್ವಲ್ಪ ಹೊತ್ತಿದು ಮಿಕ್ಸ್ ಆದರೆ ಸಾಕು. ಆನಂತರ ಗ್ಯಾಸ್ ಆಫ್ ಮಾಡಿ. ಈ ಮುತ್ತಿನ ಉಂಡೆ ಎಲ್ಲರಿಗೂ ಇಷ್ಟ ಆಗ್ತದೆ, ಯಾಕೆಂದರೆ ಇದು ಸಿಹಿ ಅಲ್ಲ, ಖಾರವಾಗಿ ಮಾಡುವಂಥದ್ದು. ಈಗ ನೋಡಿ ಇದು ಮಿಕ್ಸ್ ಆಗಿದೆ ಸರಿಯಾಗಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಸಬ್ಬಕ್ಕಿ ನೆನೆಸಿಟ್ಟು 2 ಗಂಟೆ ಆಗಿದೆ ನೋಡಿ. ಇದರಲ್ಲಿ ನೀರು ಸ್ವಲ್ಪ ಕೂಡ ಇಲ್ಲ. ಸಬ್ಬಕ್ಕಿ ಕೈಯಲ್ಲಿ ನಾವು ತುಂಡು ಮಾಡಿದಾಗ ತುಂಡಾಗಬೇಕು, ಗಟ್ಟಿಯಾಗಿರಬಾರ್ದು. ಈಗ ಇದರಲ್ಲಿ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪಲ್ಸ್ ಬಟನಲ್ಲಿ 4 ಸಲ ಹೊತ್ತಿದ್ರೆ ಸಾಕು. ಜಾಸ್ತಿ ಇದು ನುಣ್ಣಗೆ ಆಗಲಿಕ್ಕಿಲ್ಲ, ಸ್ವಲ್ಪ ಬೀಜದಾಗಿ ಇರಬೇಕು ನಿಮಗೆ ಮುತ್ತಿನಾಗೆ ಕಾಣಬೇಕಾದ್ರೆ. ಆಗ ಇದನ್ನು ಗ್ರೈಂಡ್ ಮಾಡಿ ಆಗಿದೆ. ಇದನ್ನು ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ, ಪಲ್ಸ್ ಬಟನಲ್ಲಿ ಮಿಕ್ಸಿಯನ್ನು ರನ್ ಮಾಡಿದರೆ ಸಾಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಇದನ್ನು ಸರಿಯಾಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಬಟಾಣಿಯನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ, ಅದರಿಂದ ನಾವು ಚಿಕ್ಕದಾಗಿ ಉಂಡೆಯನ್ನು ಮಾಡಿಡಬೇಕು. ಎಲ್ಲವನ್ನು ಒಂದೇ ಸಲ ಉಂಡೆ ಮಾಡಿ ಇಟ್ಟು ಆನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಬೇಕು. ಎಣ್ಣೆ ಸವರಿಕೊಂಡು ಈ ಸಾಗಿನ ಸ್ವಲ್ಪ ಹಿಟ್ಟನ್ನು ತೆಗೆದು ತಟ್ಟಿಕೊಳ್ಬೇಕು. ಇದು ಎಣ್ಣೆ ಹಚ್ಚದಿದ್ದರೆ ಸ್ವಲ್ಪ ಕೈಗೆ ಅಂಟ್ಕೊಳ್ತದೆ. ಸಬ್ಬಕ್ಕಿ ತುಂಬ ಗಟ್ಟಿ ಅಂತ ಅನಿಸಿದರೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ನೋಡಿಕೊಂಡು ನೀರನ್ನು ಹಾಕಿಕೊಂಡು ಆನಂತರ ಕೈಗೆ ಎಣ್ಣೆ ಸವರಿಕೊಂಡು ನೋಡಿ ಈ ರೀತಿ ತಟ್ಟಿಕೊಳ್ಬೇಕು. ಆನಂತರ ಈ ನಾವೇನು ಉಂಡೆ ಮಾಡಿಟ್ಟಿದೆ ಅದನ್ನು ಒಳಗೆ ಇಟ್ಟು ಇದನ್ನು ಪೂರ್ತಿಯಾಗಿ ಈ ರೀತಿ ಮುಚ್ಚಿಕೊಳ್ಬೇಕು. ಇದು ತುಂಬ ಈಸಿಯಾಗಿ ಮಾಡಲಿಕ್ಕಾಗ್ತದೆ, ಎಣ್ಣೆ ಹಚ್ಚಿದರೆ ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಪೂರ್ತಿಯಾಗಿ ಮುಚ್ಚಿದ ನಂತರ ಈ ಸಬ್ಬಕ್ಕಿ ಉಂಡೆ ಕಟ್ಟಲಿಕ್ಕೆ ಜಾಸ್ತಿ ನೀರು ಆಗಬಾರ್ದು. ನೀರು ಕಡಿಮೆ ಅಂತ ಅನಿಸಿದರೆ, ಗಟ್ಟಿ ಅಂತ ಅನಿಸಿದರೆ ಮಾತ್ರ 1 ಚಮಚ ಅಥವಾ 2 ಚಮಚದಷ್ಟು ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಆನಂತರ ನೋಡಿ ಈ ರೀತಿ ಉಂಡೆಯನ್ನು ಕಟ್ಟಿಕೊಳ್ಬೇಕು. ನಾನೀಗ ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಉಂಡೆ ಕಟ್ಟುವ ಮೊದಲು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇಡ್ಲಿ ಪಾತ್ರೆಯೊಳಗೆ ಬಾಳೆ ಎಳೆ ಹಾಕಿದ್ದೇನೆ. ಬಾಳೆ ಎಳೆ ಇದ್ದರೆ ಹಾಕಿಕೊಳ್ಳಿ, ಇಲ್ಲದಿದ್ದರೆ ಪ್ಲೇಟಿಗೆ ಎಣ್ಣೆ ಸವರಿ ಅದರ ಮೇಲೆ ಇದನ್ನು ಇಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷದವರೆಗೆ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 15 ನಿಮಿಷ ಆಗಿದೆ. ಈಗ ನೋಡಿ ಇದು ರೆಡಿಯಾಗಿದೆ. ಈಗ ಇದನ್ನು ಈಗಲೇ ತೆಗಿಲಿಕ್ಕಿಲ್ಲ, ತೆಗೆದರೆ ಎಲ್ಲ ಪುಡಿ ಆಗ್ತದೆ. ಹಾಗಾಗಿ ಇದನ್ನು ಪಾತ್ರೆಯಲ್ಲೇ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನು ಪಾತ್ರೆಯಿಂದ ತೆಗಿಬೇಕು. ಅಷ್ಟರವರೆಗೆ ಇದು ಇಡ್ಲಿ ಪಾತ್ರೆಯಲ್ಲೇ ಇರಲಿ. ಇವಾಗ ನೋಡಿ ಮುತ್ತಿನ ಉಂಡೆ ರೆಡಿಯಾಗಿದೆ. ನೋಡಿ ಅದು ತಣ್ಣಗಾದ ನಂತರ ಗಟ್ಟಿ ಆಗ್ತದೆ. ಈಗ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ನಾವು ಗಾರ್ನಿಷಿಗೆ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೇನೆ. ಮತ್ತು ಇದು ಟೊಮೆಟೊ ಕೆಚಪ್ ಜೊತೆ ತಿನ್ನಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ.
ಒಂದು ಸಲ ಮಾಡಿ ನೋಡಿ, ಎಲ್ಲರಿಗೆ ಇಷ್ಟ ಆಗ್ತದೆ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.